ಸ್ವಿಂಗ್ ಟ್ರೇಡಿಂಗ್ ಯಾವ ರೀತಿ ಪ್ಲ್ಯಾನ್ ಮಾಡೋದು ಅಂತ ಹೇಳ್ತೇನೆ ಫೋರೆಕ್ಸಲ್ಲಿ. ಓಕೆ, ಈಗ ಸ್ವಿಂಗ್ ಟ್ರೇಡಿಂಗ್ ಏನಕ್ಕೆ ಮಾಡೋದು ಅನ್ನೋದನ್ನು ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ವಿಂಗ್ ಟ್ರೇಡಿಂಗಿಂದು ಪರ್ಪಸ್ ಏನು? ಈಗ ಪ್ರತಿಯೊಂದು ಟ್ರೇಡ್ನ ನೀವು ಪ್ಲ್ಯಾನ್ ಮಾಡುವಾಗ ಅದರ ಒಂದು ಪರ್ಪಸ್ ಇರುತ್ತೆ. ಸ್ವಿಂಗ್ ಟ್ರೇಡಿಂಗಿದ್ದು ಪರ್ಪಸ್ ಬಂದುಬಿಟ್ಟು, ನೀವು ಈಗ ನಾವು ಆಗದಿಂದ ಒಂದು ಲೈಕ್ 11:11ವರೆಯಿಂದ ಚಾರ್ಟನ್ನು ನೋಡ್ತಾ ಇದ್ವಿ, ಒಂದು ಉತ್ತಮವಾದ ಎಂಟ್ರಿಗೆ ಕಾಯ್ತಾ ಇದ್ವಿ. ನಮ್ಮ ಉದ್ದೇಶ ಏನು? ನಮಗೊಂದು ಸ್ಮಾಲ್ SL ಬೇಕಾಗಬೇಕಾಗುತ್ತೆ. ಆ ಬೇಸ್ಡಾಗಿ 1:2 1:3 ಕ್ವಿಕ್ಲಿ ನಮಗೆ ಬೇಕಾಗಬೇಕಾಗುತ್ತೆ. ಈಗ ಸ್ವಿಂಗ್ ಟ್ರೇಡಿಂಗಿದ್ದು ವಿಚಾರ ಏನು ಅಂದರೆ, ನೀವು ಪೊಸಿಷನನ್ನು ಎಷ್ಟು ಬೇಕಿದ್ರೂ ಹೋಲ್ಡ್ ಮಾಡಲಿಕ್ಕೆ ರೆಡಿ ಇರ್ತೀರಿ. ಈಗ ಫಾರ್ ಎನ್ ಎಕ್ಸಾಂಪಲ್, ನೀವು ಇಂಟ್ರಾಡೇ ಬೇಸಿಸಲ್ಲಿ ಒಂದು 10 ಟ್ರೇಡನ್ನು ತಗೊಳ್ತೀರಾ ವಾರಕ್ಕೆ. ಓಕೆ, 10 ಟ್ರೇಡ್ಗೆ ಒಂದು $100 SL ರೀತಿ ಒಂದು ನೀವು $1,000 ರಿಸ್ಕನ್ನು 10 ಟ್ರೇಡ್ಗೆ ತಗೊಳ್ತೀರಾ ಅಂತ ಅನ್ಕೊಳ್ಳೋಣ, ಬೇಸ್ಡ್ ಆನ್ ದ ಇಂಟ್ರಾಡೇ. ಓಕೆ, ಈಗ ಈ ಒಂದು ಇಂಟ್ರಾಡೇ ಬೇಸ್ಡಾಗಿ ನೀವು $1,000 ರಿಸ್ಕನ್ನು 10 ಟ್ರೇಡ್ಗೆ ಕೊಡೋದನ್ನು ಸ್ವಿಂಗ್ ಟ್ರೇಡಿಂಗ್ ಬೇಸ್ಡಾಗಿ ನಾವೇನು ಮಾಡಬೇಕು ಅಂದರೆ, ಸ್ವಿಂಗ್ ಟ್ರೇಡಿಂಗ್ ಬೇಸ್ಡಲ್ಲಿ ನಾವು ಇದನ್ನೊಂದು 4-5 ಪಾರ್ಟ್ ಮಾಡೋದು, ಲೈಕ್ $250 ಈ ರೀತಿ ಪಾರ್ಟನ್ನು ನಾವು ಮಾಡಬೇಕಾಗುತ್ತೆ. ಸೊ ದಟ್ 4 ಪಾರ್ಟಲ್ಲಿ ನಾವು ಅದನ್ನು ಡಿವೈಡ್ ಮಾಡಬೇಕು ಯಾವಾಗಲೂ ಕೂಡ ನಮ್ಮ ಒಂದು ವಾರದ್ದು ರಿಸ್ಕನ್ನು. ಈಗ ನಾವು ಜಸ್ಟ್ ಒಂದು ಸ್ವಿಂಗ್ ಟ್ರೇಡಿಂಗ್ ಇದು ಪ್ಲ್ಯಾನ್ನ ಮಾಡೋಣ, ಸ್ವಿಂಗ್ ಟ್ರೇಡಿಂಗ್ ಯಾವ ರೀತಿ ನಾವು ಮಾಡ್ಬೋದು ಅಂತ. ನಾನು ನಿಮಗೆ ತಿಳಿಸಿದ ಹಾಗೆ ನಿಮ್ಮದೊಂದು ರಿಸ್ಕ್ ಇರುತ್ತೆ, $1,000 ರಿಸ್ಕ್ ಅಂತ ನಿಮ್ಮದು ವಾರದ ರಿಸ್ಕ್ ಇರುತ್ತೆ. ಓಕೆ, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಜಸ್ಟ್ ಅನಾಲಿಸಿಸ್ ಮಾತ್ರ ಅಲ್ಲ, ಎಷ್ಟು ರಿಸ್ಕನ್ನು ತಗೊಳ್ತೀರಾ, ಯಾವ ರೀತಿ ಪ್ಲ್ಯಾನ್ನ ಮಾಡ್ತೀರಾ, ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಯಾವಾಗ ಸ್ವಿಂಗ್ನ ಮಾಡಬೇಕು, ಯಾವಾಗ ಸ್ವಿಂಗ್ನ ಮಾಡಬಾರ್ದು, ಎವ್ರಿಥಿಂಗ್ ಮ್ಯಾಟರ್ಸ್. ಎಲ್ಲವೂ ಕೂಡ ನೀವು ಒಂದು ಡಿಸಿಷನ್ ಅಷ್ಟೇ, ಜಸ್ಟ್ ಆ ಡಿಸಿಷನ್ ರಾಂಗ್ ಆದರೆ ಎಲ್ಲವೂ ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಎವ್ರಿಥಿಂಗ್ ಈಸ್ ಜಸ್ಟ್ ಡಿಸಿಷನ್. ಸೊ ಎಲ್ಲವನ್ನು ಕೂಡ ಒಬ್ಸರ್ವ್ ಮಾಡಬೇಕು. ನ್ಯೂಸ್ ಏನಾದರೂ ಇದೆಯಾ, ಅಥವಾ FOMC ಏನಾದರೂ ಇದೆಯಾ, ಅಥವಾ ಬೇರೆ ಏನಾದರೂ ಇದೆಯಾ, ಟ್ರಂಪ್ ಇದೇನಾದರೂ ನ್ಯೂಸ್ ಇದೆಯಾ, ಎಲ್ಲವನ್ನು ಕೂಡ ನೀವು ಒಂದು ಬಾರಿ ನೋಡಬೇಕಾಗತ್ತೆ. ದೆನ್ ನಿಮ್ಮ ರಿಸ್ಕ್ ಏನಿರುತ್ತೆ, ಲೈಕ್ ಒಂದು $1,000 ಇದ್ದರೆ ಅದನ್ನು $250 ಅಥವಾ $200 ರೀತಿ 5 ಪಾರ್ಟ್ ಅಥವಾ 4 ಪಾರ್ಟಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಆ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಮ ಹತ್ರ 5 ರಿಸ್ಕ್ ತಗೊಳ್ಳಿಕ್ಕೆ ಇರುತ್ತೆ. ವಾರಕ್ಕೆ 5 ರಿಸ್ಕ್ ತಗೊಳ್ಳೋ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ $100 ರಿಸ್ಕ್ ಅಂತ ಇದ್ದರೆ $20 ರೀತಿ 5 ರಿಸ್ಕನ್ನು ತಗೊಳ್ಳೋ ಪ್ಲ್ಯಾನನ್ನು ನೀವು ಮಾಡಬೇಕಾಗುತ್ತೆ. ಆ 5 ರಿಸ್ಕನ್ನು ತಗೊಂಡು ನೀವು ಅದರಲ್ಲಿ 5 ಟ್ರೇಡನ್ನು ನೀವು ಪ್ಲ್ಯಾನ್ ಮಾಡಬೇಕು ವಾರಕ್ಕೆ. ಆ 5 ಟ್ರೇಡಲ್ಲಿ ಯಾವಾಗಲೂ ಕೂಡ ಒಂದು ಥಾಟ್ ಇರಬೇಕಾಗುತ್ತೆ, ಈ 5 ಟ್ರೇಡಲ್ಲಿ ನನಗೆ 3 ವಿನ್ ಆದರೆ ಸಾಕು, 2 ಇಫ್ ಇನ್ ಕೇಸ್ ರಾಂಗ್ ಆದರೂ ಕೂಡ, ಇಫ್ ಇನ್ ಕೇಸ್ 2 ನನ್ನ ರಿವರ್ಸಲ್ ಬೇಸ್ಡ್ ಆಗಿ ಹೋದರೂ ಕೂಡ ತೊಂದರೆ ಇಲ್ಲ, ನಾನು 2ರಲ್ಲಿ SL ಕೊಡಲಿಕ್ಕೆ ರೆಡಿ ಇದ್ದೇನೆ, ಬಾಕಿ 3ರಲ್ಲಿ ನಾನು ಆದಷ್ಟು ಉತ್ತಮವಾದ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅಂತ ನಿಮ್ಮ ಒಂದು ಥಾಟ್ ಇರಬೇಕು. ದಿಸ್ ವಿಲ್ ಬಿ ದ ಮೈಂಡ್ಸೆಟ್. ಈ ಮೈಂಡ್ಸೆಟ್ಟಲ್ಲಿ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು. ರಿಸ್ಕ್ ಓಕೆ ಆಯಿತು, ಎಲ್ಲ ನ್ಯೂಸ್ ಎಲ್ಲವನ್ನು ಕೂಡ ನೀವು ನೋಡಿದ್ರಿ, ದೆನ್ 5 ಟ್ರೇಡ್ನ ನೀವು ಪ್ಲ್ಯಾನ್ ಮಾಡಿದ್ರಿ, ದೆನ್ ನೀವು 4 ಅವರ್ಸ್ ಟೈಮ್ ಫ್ರೇಮ್ಗೆ ಹೋಗಬೇಕಾಗತ್ತೆ. ಸೊ 4 ಅವರ್ಸ್ ಟೈಮ್ ಫ್ರೇಮ್ಗೆ ಹೋದಾಗ ಇನ್ನೊಂದು ವಿಚಾರ, ಸ್ವಿಂಗ್ ಟ್ರೇಡಿಂಗ್ ನೀವು ಮಾಡುವಾಗ, ಸ್ವಿಂಗ್ ಟ್ರೇಡಿಂಗ್ ನೀವು ಮಾಡ್ತಿರಲ್ವ, ಇಲ್ಲಿ ನಿಮಗೆ ಎಕ್ಸ್ನೆಸ್ಸಲ್ಲಿ ಎಷ್ಟು ಬೇಕಿದ್ರೂ ರಿಯಲ್ ಅಕೌಂಟನ್ನು ನೀವು ಮಾಡ್ಬೋದು, ಲೈಕ್ 3-4 ರಿಯಲ್ ಅಕೌಂಟನ್ನು ನೀವು ಮಾಡ್ಬೋದು. ಒಂದು ಸಪ್ರೇಟಾಗಿ ಸ್ವಿಂಗಿಗೆ ಅಂತ ರಿಯಲ್ ಅಕೌಂಟ್ ಮಾಡಿ, ದೆನ್ ಇನ್ನೊಂದು ನೀವೇನು ಮಾಡಬೇಕು ಅಂದರೆ, ಇಂಟ್ರಾಡೇ ಬೇಸಿಸ್ ಆಗಿ ನೀವೇನಾದರೂ ಮಾಡ್ತಾ ಇದ್ರೆ ಇಂಟ್ರಾಡೇಗೋಸ್ಕರ ಇನ್ನೊಂದು ಅಕೌಂಟನ್ನು ನೀವು ಆ ರೀತಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಬೋದು. ಈಗ ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ನಮಗೆ ಒಂದು ವಿಚಾರ ಏನಾಗುತ್ತೆ, ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಯಾವಾಗಲೂ ಕೂಡ ಗಮನಿಸಬೇಕು. ಒಂದು 4 ಅವರ್ಸ್ ಅಥವಾ ಮಂತ್ಲಿ ಟೈಮ್ ಫ್ರೇಮಲ್ಲಿ ಆ ರೀತಿ ಎಲ್ಲ ಗಮನಿಸ್ತಾ ಇರಬೇಕಾಗುತ್ತೆ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಬುಲ್ಲಿಶ್ ಇದೆ, ಏನಿದೆ ಡೈರೆಕ್ಷನ್ ಬುಲ್ಲಿಶ್ ಇದೆ ನಮಗೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಆಲ್ಮೋಸ್ಟ್ ಏನು ಕೂಡ ಬೇರಿಶ್ನೆಸ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಡೈಲಿ ಟೈಮ್ ಫ್ರೇಮಲ್ಲಿ ಕೂಡ ಅಂತಹ ಬೇರಿಶ್ನೆಸ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂದರೆ ಓವರಾಲ್ ಟ್ರೆಂಡ್ ಬುಲ್ಲಿಶ್ ಸೈಡಲ್ಲಿ ನಮಗೆ ಮೊಮೆಂಟಮ್ನ ಕೊಡ್ತಾ ಇದೆ. ದೆನ್ 4 ಅವರ್ಸ್ಗೆ ನಾವು ಬರಬೇಕಾಗುತ್ತೆ. 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಇಮಿಡಿಯೇಟ್ ಸಪೋರ್ಟ್ಸ್ ಎಲ್ಲ ಯಾವುದೆಲ್ಲ ಇದೆ ಅನ್ನೋದನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಸಪೋರ್ಟ್ಸ್ ಯಾವುದಿದೆ, ಇದು ಇಮಿಡಿಯೇಟ್ ಸಪೋರ್ಟ್ ಆಯಿತು. ಆ್ಯಂಡ್ ಈ ಸಪೋರ್ಟನ್ನು ನೀವು ಜಸ್ಟ್ ಒಂದು ಸಿಂಗಲ್ ಲೈನಲ್ಲಿ ಮಾರ್ಕ್ ಮಾಡಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಹೈಯರ್ ಟೈಮ್ ಫ್ರೇಮಲ್ಲಿ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡುವಾಗ ಈ ರೀತಿ ಸಿಂಗಲ್ ಲೈನ್ ಮಾರ್ಕ್ ಮಾಡಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ರೇಂಜನ್ನು ಮಾರ್ಕ್ ಮಾಡಬೇಕು. ರೇಂಜನ್ನು ಯಾವ ರೀತಿ ನಾವು ಮಾರ್ಕ್ ಮಾಡೋದು, ಎಕ್ಸ್ಟ್ರೀಮ್ ಬಾಡಿ ಎಲ್ಲಿ ತನಕ ಕನೆಕ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಎಕ್ಸ್ಟ್ರೀಮ್ ಬಾಡಿಯನ್ನು ಈ ರೀತಿ ಮಾರ್ಕ್ ಮಾಡಬೇಕು. ಬಾಡಿ ಎಲ್ಲಿ ತನಕ ಕನೆಕ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಮಾರ್ಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡುವಾಗ ಯಾವಾಗಲೂ ಕೂಡ ಬಾಡಿ ಬ್ರೇಕ್ ಆಗಬಾರ್ದು. ಈ ರೀತಿ ಬಾಡಿ ಬ್ರೇಕ್ ಆಗಿ ಮಾರ್ಕ್ ಮಾಡಬಾರ್ದು. ಜಸ್ಟ್ ಈ ರೀತಿ ಬಾಡಿಯ ಎಕ್ಸ್ಟ್ರೀಮ್ ಎಂಡ್ ಟಚ್ ಆಗೋ ತನಕ ನೀವು ಮಾರ್ಕ್ ಮಾಡಬೇಕು. ಆನಂತರ ಈ ಒಂದು ವಿಕ್ ಏನಿದೆ ಅದನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ದ ರೇಂಜ್. ಇದನ್ನು ನಾವು ರೇಂಜ್ ಅಂತ ಕನ್ಸಿಡರ್ ಮಾಡಬೇಕು. ಜಸ್ಟ್ ಒಂದು ಸಿಂಗಲ್ ಲೈನಲ್ಲಿ ಮಾರ್ಕ್ ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ಹೈಯರ್ ಟೈಮ್ ಫ್ರೇಮಲ್ಲಿ ಒಂದು ರೇಂಜನ್ನು ನಾವು ಮಾರ್ಕ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ದಿಸ್ ಇಸ್ ದ ರೇಂಜ್. ಸೊ ಈ ಪಾಯಿಂಟಿಗೆ ಬಂದಾಗ ಯಾವ ಟ್ರೆಂಡ್ ಹೈಯರ್ ಟೈಮ್ ಫ್ರೇಮಲ್ಲಿತ್ತು, ಸೇಮ್ ಟ್ರೆಂಡನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಇಲ್ಲೂ ಕೂಡ ಸೇಮ್ ಸೈಡಿದು ಟ್ರೇಡ್ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಸೇಮ್ ಸೈಡಿದು ಟ್ರೇಡನ್ನು ಏನಕ್ಕೆ ನಾವು ಪ್ಲಾನ್ ಮಾಡೋದು, ನಾನು ನಿಮಗೆ ಮೊದಲೇ ಹೇಳಿದೆ 5 ಟ್ರೇಡ್ಸನ್ನು ನೀವು ಪ್ಲಾನ್ ಮಾಡ್ತೀರಾ ವಾರಕ್ಕೆ. ಈ 5 ಟ್ರೇಡ್ಸಲ್ಲಿ
2 ಟ್ರೇಡನ್ನು ನೀವು ಬಿಡಲಿಕ್ಕೆ ರೆಡಿ ಇದ್ದೀರಾ, ಅಂದರೆ 2 ಟ್ರೇಡಲ್ಲಿ ನಿಮಗೆ ಎಸ್ ಎಲ್ ಹಿಟ್ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಬೇಸ್ಡ್ ಆಗಿ ನೀವು ಅದನ್ನು ಬಿಡಲಿಕ್ಕೆ ರೆಡಿ ಇದ್ದೀರಾ. ಸೊ ಈಗ 5 ಟ್ರೇಡ್ ನೀವು ಪ್ಲಾನ್ ಮಾಡಿದಾಗ ಬೈ ಚಾನ್ಸ್ ಈಗ ನಾನು ಗೋಲ್ಡಲ್ಲಿ ಬುಲ್ಲಿಶ್ ಸೈಡಲ್ಲಿ ಪ್ಲಾನ್ನ ಮಾಡ್ತಾ ಇದ್ದೇನೆ. ಬುಲ್ಲಿಶ್ ಆಗೋ ಸಾಧ್ಯತೆಗಳು ಎಲ್ಲೆಲ್ಲ ಇರ್ಬೋದು. ಒಂದು ಈ ಪಾಯಿಂಟಲ್ಲಿ ಸಪೋರ್ಟ್ ಪಡಿತಾ ಇದೆ, ಸೊ ಇಲ್ಲಿಂದ ಒಂದು ಬುಲ್ಲಿಶ್ ಆಗ್ಬೋದು. ಇನ್ನೊಂದು ಎಲ್ಲಿ ನನಗೆ ಬುಲ್ಲಿಶ್ ಕಾಣಲಿಕ್ಕೆ ಸಿಗ್ಬೋದು, ಇಲ್ಲೊಂದು ಬ್ರೇಕ್ಔಟ್ ಆಗಿರೋ ಲೆವೆಲ್ ಇದೆ, ಇಲ್ಲಿಂದ ಬುಲ್ಲಿಶ್ ಆಗ್ಬೋದು, ನಮಗೆ ಇಲ್ಲಿಂದ ನನಗೆ ಬುಲ್ಲಿಶ್ ಆಗ್ಬೋದು. ಅಥವಾ ಬಾಕಿ ಯಾವುದಿದೆ ಇಲ್ಲಿಂದ ನನಗೆ ಬುಲ್ಲಿಶ್ ಆಗೋ ಸಾಧ್ಯತೆ ಇದೆ. ಈ ರೀತಿ ಯಾವುದೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಇದೆ ಅದನ್ನು ನೀವು ಮಾರ್ಕ್ ಮಾಡಬೇಕು. ಜಸ್ಟ್ ಈ ಒಂದು ಬ್ರೇಕ್ಔಟ್ ಲೆವೆಲ್ ಇಂದ ಇದೆಲ್ಲ ಇಂಪಾರ್ಟೆಂಟ್ ಲೆವೆಲ್ ಅಲ್ಲ, ಯಾಕಂದರೆ ಜಸ್ಟ್ ಬ್ರೇಕ್ಔಟ್ ಆಗಿರೋದು, ದೊಡ್ಡ ಮಟ್ಟದ ಮೊಮೆಂಟಮ್ ಏನು ಕೂಡ ಕೊಟ್ಟಿಲ್ಲ, ಸಸ್ಟೇನ್ ಆಗಿಲ್ಲ, ಆ ರೀತಿ ಎಲ್ಲ ಇದೆ. ಸೊ ಹಾಗಾಗಿ ಯಾವುದೆಲ್ಲ ಮೇಜರ್ ಲೆವೆಲ್ಸ್ ಇದೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ನಂತರ 4 ಅವರ್ಸಲ್ಲಿ ನೀವು ನೋಡಿದ ಮೇಲೆ 1 ಅವರ್ಗೆ ಶಿಫ್ಟ್ ಆಗಬೇಕು. 1 ಅವರಲ್ಲಿ ಏನಾದರೂ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಾದರೂ ಇರುತ್ತೆ. ಈಗ STL ಲೆವೆಲ್ ಅಂತ ನಾವು ನಮ್ಮ ಫೋರೆಕ್ಸ್ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಸೊ ಸ್ಟೆಪ್ ಟ್ರೇಡಿಂಗ್ ಲೆವೆಲ್ ಅಂತ. ಸೊ ಅದನ್ನು ಕೂಡ ನಾವು ಒಬ್ಸರ್ವ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಲೆವೆಲ್ಸ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಈಗ ಸ್ಟೆಪ್ ಟ್ರೇಡಿಂಗ್ ಲೆವೆಲ್ ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸೋದಾದರೆ, ಇಲ್ಲಿಂದ ಪ್ರೈಸ್ ಸಪೋರ್ಟ್ ಪಡೆದಿದೆ ಅಲ್ವಾ, ಇದು ಸ್ಟೆಪ್ ಟ್ರೇಡಿಂಗ್ ಲೆವೆಲ್, ಅಂದರೆ ಸಣ್ಣ ಒಂದು ಸ್ವಿಂಗ್ ರೀತಿ ಕ್ರಿಯೇಟ್ ಆಗಿದೆಯಲ್ಲ, ಇದು ಸ್ಟೆಪ್ ಟ್ರೇಡಿಂಗ್ ಲೆವೆಲ್. ಈ ರೀತಿ ಏನಾದರೂ ಲೆವೆಲ್ಸ್ ಇದೆಯಾ ಅನ್ನೋದನ್ನು ನೋಡಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಟೈಮ್ ಫ್ರೇಮ್ಗೆ ಬಂದಾಗ. ದೆನ್ 30 ಮಿನಿಟ್ಸಲ್ಲಿ ಕೂಡ ಸೇಮ್ ಸ್ಟೆಪ್ ಟ್ರೇಡಿಂಗ್ ಲೆವೆಲ್ಸ್ ಏನಾದರೂ ಇದೆಯಾ, STL ಲೆವೆಲ್ಸ್ ಏನಾದರೂ ಇದೆಯಾ ಅನ್ನೋದನ್ನು ನಾವು ಗಮನಿಸಬೇಕು. ಆ ಬೇಸ್ಡ್ ಆಗಿ ಏನಾದರೂ ರೆಸಿಸ್ಟೆನ್ಸ್ ಇಲ್ಲ ಅಂತ ಇದ್ದಾಗ, ಈಗ ಇಮಿಡಿಯೇಟ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಪೋರ್ಟ್ ಪಡೆದಿತ್ತು ಅಂತ ಅನ್ಕೊಳ್ಳೋಣ, ಗೋಲ್ಡ್ ಈ ಒಂದು ಪ್ರೀವಿಯಸ್ ಸಪೋರ್ಟ್ ಏನಿದೆಯಲ್ಲ ಇಲ್ಲಿ ಸಪೋರ್ಟ್ ಪಡೆದಿತ್ತು ಅಂತ ಅನ್ಕೊಳ್ಳೋಣ. ಆಗ ನನಗೆ ಇಮಿಡಿಯೇಟ್ಲಿ STL ಲೆವೆಲ್ ಇದೆ, ರೈಟ್. ಸೊ ಇಫ್ ಇನ್ ಕೇಸ್ ಇಮಿಡಿಯೇಟ್ಲಿ STL ಲೆವೆಲ್ ಇದ್ದರೆ ಆ ಲೆವೆಲಿಂದ ಪ್ರೈಸ್ ರಿವರ್ಸಲ್ನ ಫೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಪಾಯಿಂಟಲ್ಲಿ ನಾನು ಸ್ವಿಂಗನ್ನು ಪ್ಲಾನ್ ಮಾಡ್ಲಿಕ್ಕೆ ಹೋಗಬಾರ್ದು. ಬಟ್ ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂತು, ಇಲ್ಲಿ ಯಾವುದಾದ್ರೂ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆಯಾ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದು ಎಲ್ಲಿ ನನಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದು ಇಲ್ಲಿ ನನಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಅಲ್ಲಿ ತನಕ ಪ್ರೈಸ್ ಮೂವ್ ಆಗ್ಬೋದು. ಸೊ ಹಾಗಾಗಿ ಈ ಪಾಯಿಂಟಲ್ಲಿ ನಾನೇನಾದರೂ ಎಂಟ್ರಿ ಪಡೆದರೆ ನನ್ನ ಒಂದು SL ಏನಿರುತ್ತೆ, ನನ್ನ SL ಸ್ವಿಂಗ್ ಬೇಸ್ಡ್ ಆಗಿ SL ಏನಿರುತ್ತಲ್ಲ, ಅದು ಎಕ್ಸ್ಟ್ರೀಮ್ ಲೋ ಏನಿರುತ್ತೆ, ಈ ಒಂದು ಸಪೋರ್ಟನ್ನು ನಾನು ಕ್ರಿಯೇಟ್ ಮಾಡಿರ್ತೀನಲ್ಲ, ಅದರ ಎಕ್ಸ್ಟ್ರೀಮ್ ಲೋನ ಕೆಳಗಡೆ ನಾನು ಈ ರೀತಿ ಸಪೋರ್ಟ್ ಕೆಳಗಡೆ ನಾನು SLನ ಇಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಟಚ್ ಆಗಿ ಒಂದು ಪಿನ್ ಬಾರ್ ಆ ರೀತಿ ಏನಾದರೂ ಮಾಡಿದಾಗ ನಾವು ಸ್ವಿಂಗನ್ನು ತಗೊಳ್ಳೋದು, ಯಾಕೆಂದರೆ ನಮ್ಮ SL ಸ್ವಲ್ಪ ದೊಡ್ಡದಿರುತ್ತೆ. ಆ್ಯಂಡ್ ಆ ಬೇಸ್ಡ್ ಆಗಿ ನೆಕ್ಸ್ಟ್ STL ಲೆವೆಲ್ ತನಕ ನಾನು ಪ್ಲಾನ್ ಮಾಡೋದು. ಆಲ್ಮೋಸ್ಟ್ ಲೈಕ್ 1:3, 1:4 ಟಾರ್ಗೆಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿಗೆ ಬಂದಾಗ ನಾನು ಎಕ್ಸಿಟ್ ಆಗೋದು, ಅಥವಾ ಇಲ್ಲಿಂದ ಸ್ವಲ್ಪ ಕೆಳಗಡೆ ಏನಾದರೂ 1:3 ಅಥವಾ 1:3 ಸಿಕ್ಕಿದ್ರು ಕೂಡ ಸಾಕಾಗುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋ ಬೇಸ್ಡ್ ಆಗಿ 1:3 ಕೂಡ ಸಿಕ್ಕಿದ್ರೆ ಸಾಕಾಗುತ್ತೆ ಅಂತ ಆ ಬೇಸ್ಡ್ ಆಗಿ ನಾನು ಎಕ್ಸಿಟ್ ಆಗೋದು. ಸೊ ಹಾಗಾಗಿ ಇಲ್ಲಿ ಗೋಲ್ಡ್ ಇದ್ದು ನಿನ್ನೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ವಿಂಗ್ ಪ್ಲಾನ್ ಮಾಡ್ಬೋದಿತ್ತು ಅಂತ. ಸೊ ಇಲ್ಲಿಂದ 1:3 ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ವಾರಕ್ಕೊಂದು 4-5 ಟ್ರೇಡನ್ನು ನೀವು ಪ್ಲಾನ್ ಮಾಡಿದ್ರಾಯ್ತು. ಪ್ರತಿಯೊಂದರಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಾಟ್ ಓನ್ಲಿ ಗೋಲ್ಡ್, ಈವನ್ ಬಿಟ್ಕಾಯಿನಲ್ಲಿ ಕೂಡ ನಿಮಗೆ ಸ್ವಿಂಗ್ ಬೇಸ್ಡ್ ಆಗಿರೋ ಪ್ಲಾನ್ಸ್ಗಳನ್ನು ನೀವು ಈಸಿಲಿ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ನೀವು ಸಪೋರ್ಟನ್ನು ಮಾರ್ಕ್ ಮಾಡಬೇಕು. ಯಾವ ಸಪೋರ್ಟ್ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಸಪೋರ್ಟ್ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಇದು ಪ್ರೀವಿಯಸ್ಲಿ ಬ್ರೇಕ್ಔಟ್ ಆಗಿರೋ ಲೆವೆಲ್. ಇಲ್ಲಿ ಪ್ರೈಸ್ ಬ್ರೇಕ್ಔಟ್ ಆಗಿತ್ತು, ಬ್ರೇಕ್ಔಟ್ ಆಗಿ ಪ್ರೈಸ್ ಅಪ್ಸೈಡಲ್ಲಿ ನಮಗೆ ಮೊಮೆಂಟಮ್ನು ಕೊಟ್ಟಿತ್ತು. ಅದೇ ರೇಂಜಲ್ಲಿ ಪ್ರೈಸ್ ಸಪೋರ್ಟನ್ನು ಪಡೆದಿದೆ. ಎಕ್ಸಾಕ್ಟ್ ಲೆವೆಲಲ್ಲಿ ಪ್ರೈಸ್ ಏನು ಮಾಡಿದೆ, ಒಂದು 30 ಮಿನಿಟ್ಸ್ಗೆ ನೀವು ಹೋದಾಗ, 30 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನೀವು ಹೋದಾಗ ಇಲ್ಲಿ ಏನು ಮಾಡುತ್ತೆ, ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ ಆಗಿದೆ ಫಸ್ಟಿಗೆ. ಸೊ ಡೋಜಿಯ ಮೇಲ್ಗಡೆಯೂ ಕೂಡ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ವಾಲಟಿಲಿಟಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಬಾರಿ ಪ್ರೈಸ್ ಸಪೋರ್ಟನ್ನು ಪಡೆದು ಡೋಜಿ ಕ್ಯಾಂಡಲ್ ಮಾಡುತ್ತೆ, ಇದರ ಹೈ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಆಗ ಏನು ಮಾಡ್ಬೋದು, ಇದರ ಕೆಳಗಡೆ ನಾನು SLನ ಇಟ್ಟು 1:2, 1:3ಗೆ ಪ್ಲಾನ್ನ ಮಾಡ್ಬೋದು. ಈ ರೀತಿ ನೀವು 1-2-3 ದಿನ ಹೋಲ್ಡ್ನ ಮಾಡಬೇಕಾಗುತ್ತೆ. ಇಲ್ಲಿ ಟಾರ್ಗೆಟನ್ನು ನೀವು ಒಬ್ಸರ್ವ್ ಮಾಡಿ, ಎಷ್ಟು ದಿನ ಟಾರ್ಗೆಟ್ ಕೊಡ್ತು, 25 ಮೇಯಿಂದ ನಮಗೆ ಟಾರ್ಗೆಟ್ ನೆಕ್ಸ್ಟ್ ಡೇ 26 ಮೇ ಆಲ್ಮೋಸ್ಟ್ 1 ಗಂಟೆ ಹೊತ್ತಿಗೆ ನಮಗೆ ಟಾರ್ಗೆಟ್ ರೀಚ್ ಆಗಿದೆ. ಸೊ ಆ ರೀತಿ ನೀವು ಪ್ಲಾನ್ನ ಮಾಡ್ಬೋದು. ಆ್ಯಂಡ್ ಸಪೋರ್ಟನ್ನು ಯಾವಾಗಲೂ ಕೂಡ 4 ಅವರ್ಸ್ ಹಾಗೆ 1 ಅವರಲ್ಲಿ ಪ್ಲಾನ್ನ ಮಾಡಿ. ಆ್ಯಂಡ್ ಓವರ್ ಆಲ್ ಟ್ರೆಂಡನ್ನು ವೀಕ್ಲಿ ಟೈಮ್ ಫ್ರೇಮ್ ಅಥವಾ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡಿಬಿಟ್ಟು ಆ ಟ್ರೆಂಡ್ನ ಡೈರೆಕ್ಷನಲ್ಲಿ ಪ್ಲಾನ್ ಮಾಡಿದ್ರೆ ಆಯಿತು. ಸೊ ಅಷ್ಟು ಸಿಂಪಲ್ ಆಗಿ ನೀವು ಸ್ವಿಂಗ್ ಟ್ರೇಡಿಂಗ್ನ ಆ್ಯಕ್ಚುಲಿ ಫೋರೆಕ್ಸ್ ಹಾಗೆ ಕ್ರಿಪ್ಟೋದಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ, ಸ್ವಿಂಗ್ ಹಾಗೆ ಇಂಟ್ರಾಡೇನ ನೀವು ಕಂಬೈನ್ ಮಾಡಲಿಕ್ಕಾಗಲ್ಲ. ಅಂದರೆ ಒಂದು ಬಾರಿ ಸ್ವಿಂಗ್ ತಗೊಳ್ತೀನಿ, ಒಂದು ಬಾರಿ ಇಂಟ್ರಾಡೇ ತಗೊಳ್ತೀನಿ, ಈ ರೀತಿ ನೀವು ಮಾಡಲಿಕ್ಕಾಗಲ್ಲ. ಸಪ್ರೇಟ್ ಅಕೌಂಟನ್ನು ಇಟ್ಕೊಳ್ಳಿ. ಅಂದರೆ ರಿಯಲ್ ಅಕೌಂಟ್ ಸಪ್ರೇಟ್ ಆಗಿ, ಒಂದು ಸ್ವಿಂಗಿಗೋಸ್ಕರನೇ ರಿಯಲ್ ಅಕೌಂಟ್ ಮಾಡಿಟ್ಟು, ಲೈಕ್ ಇದು ಸ್ವಿಂಗಿಗೋಸ್ಕರನೇ ನಾನು ಇಡ್ತೇನೆ, ಲೈಕ್ $1,000 ಸ್ವಿಂಗೋಸ್ಕರ, ಇನ್ನೊಂದು $1,000 ನಾನು ಇಂಟ್ರಾಡೇಗೋಸ್ಕರ ಪ್ಲಾನ್ ಮಾಡ್ತೀನಿ ಅಂತ ನೀವು ಇದು ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪೊಸಿಷನ್ ಇಲ್ಲಿದೆಯಲ್ಲ, ಈ ಪೊಸಿಷನ್ ಟ್ಯಾಬ್ ಏನಿದೆ, ಇದರಲ್ಲಿ ನಿಮಗೆ ಸ್ವಿಂಗ್ ಮತ್ತು ಇಂಟ್ರಾಡೇ ಇದ್ಯಾವುದು ಕೂಡ ಮಿಕ್ಸ್ ಆಗಲ್ಲ. ಅಂದರೆ ನೀವು ಎರಡನ್ನು ಕೂಡ ಮಿಕ್ಸ್ ಮಾಡಿ ನೋಡಲ್ಲ. ಸೊ ಪ್ರಾಪರ್ ಆಗಿರುತ್ತೆ, ಇಂಟ್ರಾಡೇದು ಸಪ್ರೇಟ್ ಆಗಿರುತ್ತೆ, ಸ್ವಿಂಗ್ ಇದು ನಿಮಗೆ ಸಪ್ರೇಟ್ ಆಗಿರುತ್ತೆ. ಸೊ ದಟ್ ನೀವು ಈಸಿಲಿ ಪ್ಲಾನ್ನ ಮಾಡ್ಬೋದು. ಮೈಂಡ್ ಸೆಟ್ ಏನು ಕೂಡ ನಿಮಗೆ ಎಫೆಕ್ಟ್ ಆಗಲ್ಲ.